ನಮಸ್ಕಾರ ಸ್ನೇಹಿತರೆ, ವನಸಿರಿ ಆಫೀಸಿಯಲ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನೀವು ವಿಡಿಯೋದಲ್ಲಿ ಏನು ನೋಡ್ತಾ ಇದ್ದೀರಾ, ಹರ್ಷ ಏನು ಕರಡಿ ಮತ್ತು ಸೀಗೆನ ಇಟ್ಟಿದ್ದಂಥ ಕರಡಿ ಆಲ್ರೆಡಿ ಆಚೆ ಬಂದಿದ್ದಾನೆ. ಸೀಗೆ ಮಾತ್ರ ಇನ್ನೂ ಬಂದಿಲ್ಲ. ನೀವು ನೋಡ್ತಾ ಇರ್ಬೋದು, ಆ ಕಡೆಯಿಂದ ಹರ್ಷ ಆ ಕಡೆಯಿಂದ ಬರ್ತಾ ಇದ್ದಾನೆ. ಸೊ ಮೇ ಬಿ ಒಂದು ಕ್ರಾಲಲ್ಲಿರೋಂಥ ಸೀಗೆಗೆ ಏನಾದರೂ ಟ್ರೈನಿಂಗ್ ಅಥವಾ ಬೇರೆ ಕೆಲಸಕ್ಕೆ ಅಲ್ಲಿಂದ ಕರ್ಕೊಂಡು ಹೋಗಿರ್ಬೋದು. ಬಹುಶಃ ಅಲ್ಲಿಂದ ಬರ್ತಾ ಇದ್ದ. ಸೊ ಬಂದಾಗ ಗೊತ್ತಾಯಿತು ಇವನು ತುಂಬ ಮಸ್ತಿಲಿದ್ದಾನೆ ಅಂತ. ಸೊ ಈ ವಿಡಿಯೋದಲ್ಲಿ ಇಲ್ಲಿ ನಿಮಗೆ ಕ್ಲಿಯರಾಗಿ ಕಾಣಲ್ಲ, ಯಾಕಂದರೆ ಆ ಕಡೆ ಕರ್ಕೊಂಡು ಹೋಗಿದ್ರಲ್ಲ, ಸೊ ಮಣ್ಣೆಲ್ಲ ಹಾಕ್ಕೊಂಡಿದ್ದಾನೆ. ಜೊತೆಗೆ ಅಲ್ಲೇ ಪ್ರಶಾಂತನೂ ಕೂಡ ಪಕ್ಕದಲ್ಲೇ ನಿಂತಿದ್ದಾನೆ. ಸ್ನೇಹಿತರೆ, ಸಾಮಾನ್ಯವಾಗಿ ಮದ ಬಂದಿರೋ ಆನೆಗಳನ್ನ ಸಪ್ರೇಟ್ ಕಟ್ತಾರೆ. ಆದರೆ ಈ ಒಂದು ವರ್ಷ ಆನೆಗೆ ತುಂಬ ಮದ ಬಂದಿದ್ರು ಕೂಡ ಪಕ್ಕದಲ್ಲಿದೆ. ನೀವು ವಿಡಿಯೋದಲ್ಲಿ ನೋಡ್ತಾ ಇರ್ಬೋದು, ಎಷ್ಟೋ ಕೂಲಾಗಿ ಅಲ್ಲಿ ಏನು ಊಟ ಕೊಡ್ತಾ ಇದ್ದಾರೆ, ಕುಸರೆ. ಅದನ್ನು ಪಬ್ಲಿಕ್ ಬಂದಿರೋರು ಕೊಟ್ಟಿರೋದನ್ನ ಈಸ್ಕೊಂಡು ಆರಾಮಾಗಿ ತಿನ್ಕೊಂಡು ಇದನ್ನು ಯಾವುದೇ ಆನೆಗಳಿಗೂ ತೊಂದರೆ ಮಾಡ್ತಾ ಇಲ್ಲ. ಅವನ ಪಾಡಿಗೆ ನಿಂತ್ಕೊಂಡಿದ್ದಾನೆ. ಎರಡು ಕಾಲಿಗೂ ಚೈನ್ ಹಾಕಿ ಕಟ್ಟಿದ್ದಾರೆ ಸೇಫ್ಟಿಗೆ. ಎಲ್ಲ ಆನೆಗಳಿಗೂ ಕಟ್ಟಿದ್ದಾರೆ. ಸೊ ಇದಕ್ಕೆ ಮದ ಇರೋ ಕಾರಣ ಸ್ವಲ್ಪ ಅಕ್ಕಪಕ್ಕ ಇರೋ ಆನೆಗಳ ಸೇಫ್ಟಿಗೋಸ್ಕರ ಚೈನ್ ಹಾಕಿದ್ದಾರೆ. ಸೊ ಅರಸನ ಪಕ್ಕದಲ್ಲಿ ನಮ್ಮ ಭೀಷ್ಮನನ್ನು ಕಟ್ಟಿದ್ರು. ಸೊ ಅವ್ನು ಮದ ಬಂದಿರೋ ಕೂಡ ಆರಾಮಾಗಿ ಅವನ ಪಕ್ಕದಲ್ಲೇ ನಿಂತ್ಕೊಂಡು ಕಬಡ್ಡಿ ಮತ್ತು ಮಾವತರು ಕೊಡೋಂಥ ಕುಸರನ್ನ ಈಸ್ಕೊಂಡು ಆರಾಮಾಗಿ ತಿನ್ಕೊಂಡಿದ್ದ. ಬಟ್ ಆದರೆ ಇಲ್ಲೊಂದು ವಿಷಯ ಏನಪ್ಪ ಅಂತಂದರೆ, ಎಷ್ಟು ಮದ ಬಂದಿದ್ರು ಕೂಡ ಕ್ಯಾಂಪ್ ಒಳಗಡೆ ಇಲ್ಲೇ ಕಟ್ಟಿದ್ರು ಕೂಡ ಎಷ್ಟು ಆರಾಮಾಗಿ ಸೈಲೆಂಟಾಗಿ ನಿಂತಿದೆ ನೋಡಿ ನಮ್ಮ ಹರ್ಷ. ಸೊ ಅದಕ್ಕೆ ನಮ್ಮ ಕರ್ನಾಟಕ ಆನೆಗಳು ಗ್ರೇಟ್ ಅಂತ ಹೇಳೋದು ಈ ಒಂದು ವಿಚಾರಕ್ಕೆ ಸ್ನೇಹಿತರೆ. ಈ ಆನೆನ ವೆಂಕಟೇಶಣ್ಣವರು ಡಾಟ್ ಮಾಡಿ ಕ್ಯಾಪ್ಚರ್ ಮಾಡಿದ್ದು. ಹರ್ಷ, ಪ್ರಶಾಂತ ಇವೆಲ್ಲ ಒಂದೇ ಬ್ಯಾಚಿನ ಆನೆಗಳು. ಹರ್ಷಾನೆ ನೋಡ್ತಾ